ಕೆಆರ್ ಮಾರುಕಟ್ಟೆಯಲ್ಲಿ ಪಾರ್ಕಿಂಗ್ ಪ್ಲೇಸ್ ಬಂದ್ ಮಾಡಲಾಗಿದೆ. ವಾಹನ ನಿಲುಗಡೆಗೆ ಜಾಗ ಇಲ್ಲದೆ ಮಾರ್ಕೆಟ್ಗೆ ಜನ ಬರ್ತಾ ಇಲ್ವಂತೆ. ದಸರಾ ಹಬ್ಬವಿದ್ರೂ ಕೂಡ ವ್ಯಾಪಾರ ಇಲ್ಲ ಅಂತ ವ್ಯಾಪಾರಸ್ಥರು ಒಂದು ಕಡೆ ಕಣ್ಣೀರನ್ನ ಹಾಕ್ತಿದ್ದಾರೆ. ಕೆಆರ್ ಮಾರುಕಟ್ಟೆಯಲ್ಲಿ ಪಾರ್ಕಿಂಗ್ ಪ್ಲೇಸ್ ಅನ್ನ ಬಂದ್ ಮಾಡಲಾಗಿದೆ. ವಾಹನ ನಿಲುಗಡೆಗೆ ಜಾಗ ಇಲ್ಲದೆ ಮಾರ್ಕೆಟ್ಗೆ ಜನ ಬರ್ತಾ ಇಲ್ವಂತೆ. ದಸರಾ ಹಬ್ಬ ಇದ್ರೂ ಕೂಡ ವ್ಯಾಪಾರ ಆಗ್ತಾ ಇಲ್ಲ ಅಂತ ವ್ಯಾಪಾರಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಾಮಗಾರಿಗೆ ವಿಚಾರಕ್ಕೆ ಪಾರ್ಕಿಂಗ್ ಜಾಗವನ್ನ ಬಂದ್ ಮಾಡಲಾಗಿದೆ. ವಾಹನ ನಿಲುಗಡೆಗೆ ಜಾಗವಿಲ್ಲದೆ ಗ್ರಾಹಕರು ಬರ್ತಾ ಇಲ್ಲ. ಬರ್ದಿರೋದಕ್ಕಿಂತ ನಮ್ಗೆ ವ್ಯಾಪಾರಗಳೇ ಇಲ್ಲ, ಜನನೇ ಇಲ್ಲ. ಹೆಂಗೆ ಅವಸ್ಥೆ ಮಾಡೋದು, ಮಕ್ಕಳನ್ನ ಹೆಂಗೆ ಸಾಕೋದು, ಏನು ಮಾಡೋದು? ಹೂವುಗಳೆಲ್ಲ ಹಂಗೆ ಎತ್ತಿ ಕೆಳಗಡೆ ಸುರಿದಿದ್ದೀವಿ. ಎಲ್ಲ ಲಾಸ್ಗಳು, ವ್ಯಾಪಾರ ಜನನೇ ಬರ್ತಾ ಇಲ್ಲ. ಮುಚ್ಚಿದ್ದಾರೆ ಪಾರ್ಕಿಂಗು. ಅದು ಏನೇನು ಮಾಡ್ಕೊಂಡು ಏನೇನು ಒಳಗಡೆ ನಾವೆಲ್ಲ ಹೋಗಿ ಸ್ಟೇಕ್ ಮಾಡೋಣ ಅಂತ ಭಾನುವಾರ ಹೋಗಿದ್ದು. ಸೋಮವಾರ ಬನ್ನಿ ಅಂತ ಹೇಳಿದ್ರು, ಸೋಮವಾರನೇ ಕರೆದಿಲ್ಲ ನಮಗೆ. ಅದೇ ನೋಡಿದ್ರೆ ತೆಗಿಯಲ್ಲ ಅಂತಾರೆ. ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪಾರ್ಕಿಂಗ್ ಇದು ವ್ಯವಸ್ಥೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ, ಕಸ್ಟಮರ್ಗಳು ಬರ್ತಾ ಇಲ್ಲ, ಗಿರಾಕಿಗಳು ಯಾರು ಬರ್ತಾ ಇಲ್ಲ. ನಮಗೂ ಗಾಡಿಗಳು ನಿಲ್ಸೋಕ್ಕೆ ಯಾವುದೂ ಅನುಕೂಲ ಇಲ್ಲ. ಮತ್ತೆ ಪಾರ್ಕಿಂಗ್ ನಿಲ್ಸೋಕೆ ಹೋದರೆ ಅವ್ರು ಬಂದು ಗಾಡಿ ನಿಲ್ಲಿಸ್ಬೇಡಿ, ತೊಗೊಂಡು ಹೋಗ್ಬಿಡಿ, ನೀವು ಬೆಳಗ್ಗೆ ಸಾಯಂಕಾಲ ಬರ್ತೀರಾ, ಮಧ್ಯಾಹ್ನ ಬರ್ತೀರಾ, ಗಾಡಿಗೆ ನಿಮಗೆ ಜಾಗ ಇಲ್ಲ ಅಂತಾರೆ ಆಚೆ. ಇಲ್ಲಿ ನಮ್ಗೆ ಯಾವುದೇ ಒಂದು ಚೂರನ್ನು ಒಂದು ಹಬ್ಬಕ್ಕೆ ಅಟ್ಲೀಸ್ಟ್ ಒಂದು 5 days ತೆಗಿಬೇಕಾಯ್ತು, ಅದು ತೆಗ್ದಿಲ್ಲ. ಯಾರೋ ಬೇರೆಯವರು ರಾಜಕೀಯ ಕಡೆಯವರು ಟೆಂಡರ್ ತೊಗೊಂಡಿದ್ದಾರಂತೆ. ಹಾಗಾಗಿ ಅವರು ಎಲ್ಲ ಅಲ್ಲಿನೂ ವರ್ಕ್ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಕಾಣ್ತಾ ಇಲ್ಲಪ್ಪ, ಸುಮ್ಮನೆ ಮುಚ್ಚಿದ್ದಾರೆ. ಇನ್ನೂ ಏನು ವರ್ಕು ಏನು ಕಾಣ್ತಾ ಇಲ್ಲ. ಅಲ್ಲಿ ಹೋಗಿ ಹಂಗೆ ಒಂದ್ಸಲ ನೀವೇ ನೋಡ್ಕೊಂಡು ಹೋಗಿ, ಗೊತ್ತಾಗುತ್ತೆ. ಖಂಡಿತ ಬೇಕೇ ಬೇಕು ಮೇಡಮ್. ಪಾರ್ಕಿಂಗ್ ಇಲ್ಲ ಅಂದ್ರೆ ಆಗಲ್ಲ, ಗಿರಾಕಿಗಳು ಬರಲ್ಲ ಮಾರ್ಕೆಟ್ಗೆ, ಎಲ್ಲ ಆಚೆನೇ ಹೋಗ್ಬಿಡ್ತಾರೆ. ಇಲ್ಲಿ ನಾವು ನಂಬ್ಕೊಂಡು ಹಬ್ಬಕ್ಕೆ ಬಂಡವಾಳ ಹಾಕ್ತೀವಿ, ನಮ್ಗೆ ಇಲ್ಲೇನು ವ್ಯಾಪಾರನೂ ಆಯ್ತಾ ಇಲ್ಲ. ನೋಡಿ ಎಲ್ಲ ಎಷ್ಟು ಐಟಮ್ ಇದೆ ಗೊತ್ತರ ಒಳಗಡೆ, ಎಲ್ಲ ಹಂಗಂಗೆ ಇದೆ. ಹೋಗು.